ನಾವೆಲ್ಲ ಆತ್ಮಗಳ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾನೆ. ಎಷ್ಟೆಷ್ಟು ನಾವು ನಮ್ಮ ಆತ್ಮರೂಪಿ ಜ್ಯೋತಿಯನ್ನು ಬೆಳಗಿಸ್ಕೊಳ್ತೇವೆ ಅಷ್ಟಷ್ಟು ನಾವು ಅಜ್ಞಾನದ ಅಂಧಕಾರದಿಂದ ಕತ್ತಲಿಂದ ಬೆಳಕಿನ ಕಡೆ ಬರ್ತೇವೆ ಅಂತ ಶ್ರೇಷ್ಠ ಸಂಕಲ್ಪವನ್ನು ಮಾಡ್ತಾ ನಾವೆಲ್ಲರೂ ಸಹ ನಮ್ಮ ಆತ್ಮ ಜ್ಯೋತಿಯನ್ನು ಬೆಳಗಿಸುವುದರ ಜೊತೆಗೆ ಈ ಸ್ಥೂಲವಾಗಿರ್ತಕ್ಕಂಥ ಜ್ಯೋತಿಯನ್ನು ಸಹ ನೀವೆಲ್ಲರೂ ಸಹ ಇದನ್ನ ಬೆಳೆಸೋಣ. ಎಲ್ಲರ ಪರವಾಗಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಜ್ಯೋತಿ ಸ್ವರೂಪನಾಗಿ ಮೂರ್ತ ಮಾಡಿರುವ ಆ ಪರಮಾತ್ಮನನ್ನು ಸ್ಮರಿಸಿಕೊಳ್ಳುತ್ತಾ ಈ ಒಂದು ಮಾನವೀಯ ನಗರದ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನದ ಸಂಚಾಲಕರು ಅನುಭಾವಿಗಳಾದ ಮಾತೋಶ್ರೀ ಅಕ್ಕಮ್ಮಕ್ಕನವರಲ್ಲಿ ವಂದಿಸುತ್ತಾ, ಅದೇ ಪ್ರಕಾರವಾಗಿ ಶಿಕಾರಿಪುರದ ಓಂ ಶಕ್ತಿ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನದ ಸಂಚಾಲಕರಾದ ಮಂಜುನಾಥ್ ಸಹೋದರಲ್ಲಿ ವಂದಿಸುತ್ತಾ, ಈ ಕಾರ್ಯಕ್ರಮದ ಸಂಚಾಲಕರು ಬಂಧುಗಳಾಗಿರ್ತಕ್ಕಂಥ MM ಹಿರೇಮಠರಲ್ಲಿ ವಂದಿಸಿ, ಯಾವತ್ತೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸುಜ್ಞಾನವನ್ನು ಪಡಿತಕ್ಕಂಥ ಎಲ್ಲ ಸಹೋದರ ಸಹೋದರಲ್ಲಿ ಬಾಲಕರನ್ನು ಸುತ್ತ, ಅದೇ ಪ್ರಕಾರವಾಗಿ ಮಾಧ್ಯಮ ಸಹೋದರಲ್ಲಿ ವಂದಿಸುತ್ತಾ, ಈ ದಿವಸ ವಿಶೇಷವಾಗಿ ಮಾನವೀಯ ನಗರದಲ್ಲಿ ಓಂ ಶಕ್ತಿ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥೆ ಶಿವರಾತ್ರಿ ಒಂದು ಶುಭ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದೆ. ನಮ್ಮ ಭಾರತೀಯ ಒಂದು ಹಿಂದೂ ಸಂಪ್ರದಾಯದಲ್ಲಿ ಹಬ್ಬ ಆಚರಣೆಗಳು ನಾವು ಬಹುಮುಖ್ಯ ಸ್ಥಾನವನ್ನು ಕೊಡ್ತಾ ಇದ್ದೇವೆ. ನಾವು ಹಬ್ಬ ಆಚರಣೆ ಮಾಡೋದು ಏನು, ಹುಗ್ಗಿ ಹೋಳಿಗೆ ಉಂಡು ಕಾಯಿ ಹೊಡೆದು ನಮಸ್ಕಾರ ಮಾಡಿ ಮಲಿಕೆ ಬಿಡೋ ಅಷ್ಟೇ ಕೆಲಸ ನಮ್ಮದು. ಆದರೆ ಒಂದು ಈ ಶಿವಶಕ್ತಿ ಅವತಾರ ಮಂಡಳಿಯು ವಿಶೇಷವಾಗಿ ಶಿವರಾತ್ರಿ ಒಂದು ಶುಭ ಸಂದರ್ಭದಲ್ಲಿ ಈ ವರ್ಷ 12 ಜ್ಯೋತಿರ್ಲಿಂಗಗಳ ಸ್ಥಾಪನೆ ಮಾಡಿ ಭಕ್ತರಿಗೆ ಆ ಜ್ಯೋತಿರ್ಲಿಂಗಗಳ ದರ್ಶನ ಇಲ್ಲಿ ನಿಂತ ಸ್ಥಳದಲ್ಲಿ ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಮಾಡಿಕೊಂಡು ಬಂದಿದೆ. ಮನುಷ್ಯ ನೋಡ್ರಿ, ಜಂತು ನಾಮ್ ನರಜನ್ಮ ದುರ್ಲಭ ಅಂತಾರೆ. ಎರಡೇ ಮೊದಲು ಮಾಡಿಕೊಂಡು 6ನೇ ಕಡೆಯಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ಆದ ಕಾರಣ ನರಜನ್ಮಕ್ಕಿಂತ ಮಿಗಿಲುಂಟು ಎಂದು ಒಬ್ಬರು ಹೇಳ್ತಾರೆ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಬೇಡಿ ಉತ್ಸವ ಅಂತ ಪುರಂದರದಾಸರು ಹೇಳ್ತಾರೆ. ಕೂಡಲ ಸಂಗಮ ದೇವನ ವರಿಸಲು ಬಂದ ಪ್ರಸಾದ ಕಾಯುವುದು ಕೆಡಿಸಲಾಗದು. ಇಂಥ ಒಂದು ಪವಿತ್ರವಾದ ಜನ್ಮಕ್ಕೆ ಬಂದ ಮೇಲೆ ಜನ್ಮ ಸಾರ್ಥಕ ಆಗಬೇಕಾದರೆ, ಆ ಒಂದು ಮೋಕ್ಷ ಸಿಗಬೇಕಾದರೆ ಈಗಾಗಲೇ ನಮ್ಮ ಸಹೋದರಿ ಹೇಳಿದರು 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿಕೊಂಡು ಮನುಷ್ಯನಿಗೆ ಮೋಕ್ಷ ಸಿಗ್ತಿದ್ದಾರೆ. ಆದ ಕಾರಣ ಪ್ರತಿಯೊಬ್ಬರೂ ಆ ಭಗವಂತನಲ್ಲಿ ಭಕ್ತಿಯಿಂದ ನಾವು ನಡೆದುಕೊಂಡಾಗ ಮಾತ್ರ ಮೋಕ್ಷ ಸಿಗ್ತದೆ. ವಿಶೇಷವಾಗಿ ಈ ಒಂದು ರಾತ್ರಿ ಶಿವರಾತ್ರಿ, ನಮ್ಮ ಪುಟ್ಟ ಬಾಲಕರು ಹೇಳಿದರು, ಶಿವರಾತ್ರಿ ವಿಶೇಷತೆ. ಎಲ್ಲ ರಾತ್ರಿಗಳಲ್ಲಿ ಶ್ರೇಷ್ಠವಾದ ರಾತ್ರಿ ಈ ಒಂದು ಶಿವರಾತ್ರಿ. ಈ ಶಿವರಾತ್ರಿ ದಿವಸ ಹಗಲು ಉಪವಾಸ ಮಾಡಿ ಬೆಳಗ್ಗೆ ಪರ್ಯಂತರವಾಗಿ ಭಗವಂತನ ಒಂದು ನಾಮಸ್ಮರಣೆ ಮಾಡೋದ್ರಿಂದ ಭಗವಂತನ ಸಾಕ್ಷಾತ್ಕಾರ ಆಯ್ತಂತ ಒಂದು ನಂಬಿಕೆ. ಹಿಂದಿನ ಇತಿಹಾಸ ಪಡೆದು ತೆಗೆದು ನೋಡಿದಾಗ ನಂದಿ, ನಾರದ, ಹನುಮಂತ, ಸಂತರು, ಶರಣರು, ಶಿವಗಳು, ಭಕ್ತ ಮಾರ್ಕಂಡೇಯ, ಹೇಮರೆಡ್ಡಿ ಬಲ್ಲವ ಮೊದಲಾದವರು ಭಕ್ತಿ ನಡೆದುಕೊಂಡು ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ಭಗವಂತ ಆ ಭಕ್ತರನ್ನು ನೋಡಿ ಅವರು ಸೇವೆ ಮಾಡೋಣ, ಅವ್ರ ಸಣ್ಣ ಮಾತಾಡೋಣ. ಆದ ಕಾರಣ ನಿರ್ಮಲ ಮನಸ್ಸಬೇಕು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದ್ರ ಅಳಿಯಲು ಬೇಡ. ದಯಾಸಾಗರನಾದ, ಕರುಣಾಸಾಗರನಾದ, ಪ್ರೇಮ ಸ್ವರೂಪನಾದ
ಆ ಜಗದೀಶ್ವರನನ್ನು, ಸೃಷ್ಟಿಕರ್ತ ಪರಮಾತ್ಮನನ್ನು ಸ್ಮರಣೆ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಆ ಪರಮಾತ್ಮನ ಪರವಾಗಿ, ನನ್ನ ಪರವಾಗಿ ಹಾಗೂ ಇಡೀ ದೈವಿ ಪರಿವಾರದ ಪರವಾಗಿ ತುಂಬ ತುಂಬ ಧನ್ಯವಾದ. ವೇದಿಕೆಯ ಮೇಲಿರ್ತಕ್ಕಂಥ ನನ್ನ ಹಿರಿಯರಿಗೂ ಕೂಡ ಧನ್ಯವಾದ. ಈ ಒಂದು 90ನೆಯ ಮಹಾಶಿವ ಜಯಂತಿಯನ್ನು ನಾವೆಲ್ಲ ಆಚರಣೆ ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದೀವಿ. ಈ ಒಂದು ಓಂ ಮಂಡಲಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಇದು ದಶಕಗಳ ಕಾಲದಿಂದಲೂ ಕೂಡ ಸ್ಥಾಪನೆಯಾಗಿ 1926ನೇ ಇಸ್ವಿಯಲ್ಲಿ ಬೀಜವನ್ನು ಹಾಕಲಾಯಿತು. ಇದನ್ನು ನಂತರ 36ನೇಯಲ್ಲಿ ಇದು ಏನಾಯಿತು, ಮೊಳಕೆ ಹೊಡೀತು, ಅರ್ಥಾತ್ ಪ್ರಚಲಿತವಾದ ಹೊರಗಡೆ ಬಂದಂಗಾಯಿತು. ಹಾಗಾದರೆ ನಮ್ಮದು ಈ ಒಂದು ಸ್ಥಾಪನೆ ಸಿಂಧ್, ಹೈದರಾಬಾದ್, ಪಾಕಿಸ್ತಾನ ಕಂಟ್ರಿಯಲ್ಲಿ ಇದು ಸ್ಥಾಪನೆ ಆಗಿತ್ತು. ಯಾವುದು? ಓಂ ಮಂಡಲಿ ಅನ್ನೋದು. ಇದು ಅವಾಗಿನಿಂದ ಈಗ ಲೆಕ್ಕದ ಪ್ರಕಾರ 100 ವರ್ಷಗಳ ಕಾಲ ಆಯಿತು, 1 ಶತಮಾನದ ಕಾಲ ಆಯಿತು. ಈಗ ಮೊಳಕೆ ಒಡೆಯುವ ಲೆಕ್ಕಕ್ಕೆ ಹೇಳಬೇಕಾದ್ರೆ ನಾವು ಈಗ 90ನೆಯ ಮಹಾಶಿವ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಹಾಗಾದರೆ ಈಗ ಈ ಜಗತ್ತಿನಲ್ಲಿ ಪರಮಾತ್ಮ ಬರುವ ಉದ್ದೇಶ ಏನು? ಈ ಓಂ ಮಂಡಲಿಯನ್ನು ಸ್ಥಾಪನೆ ಮಾಡುವ ಉದ್ದೇಶ ಏನು? ಹಾಗಾದರೆ ಏನು ಮಾಡಲಿಕ್ಕೋಸ್ಕರವಾಗಿ ಭಗವಂತ ಈ ಧರೆಗೆ ಅವತರಣೆ ಮಾಡಬೇಕಾಯಿತು? ಅದರ ಒಂದು ವಿಚಾರಗಳನ್ನು ಈ ಒಂದು ಓಂ ಮಂಡಲಿಯಲ್ಲಿ ದಿನನಿತ್ಯ ಪ್ರತಿದಿನ ಶಿಕ್ಷಣದ ಮೂಲಕ ನಮಗೆ ಭಗವಂತ ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ನಾವು ಓಂಕಾರವನ್ನು ಮಾಡಬೇಕು. ಇಲ್ಲಿ ಮೇನ್ ಫಸ್ಟ್ ಸ್ಥಾಪನೆ ಆದಾಗ ಕೇವಲ ಓಂಕಾರ, ಯಾವ ಶಿಕ್ಷಣ ಏನೂ ಸಹ ಇರಲಿಲ್ಲ, ಯಾವ ಪ್ರವಚನ, ಯಾವುದು ಸತ್ಸಂಗ, ಕೇವಲ ಹಿಂಗೆ ಎಲ್ಲರನ್ನೂ ಸಂಘಟಿತ ರೂಪದಲ್ಲಿ ಓಂಕಾರವನ್ನು ಮಾಡಿಸೋದಕ್ಕೆ ಓಂ ಮಂಡಲಿ ಅಂತ ಏನಾಗ್ತಿದ್ದು ಒಂದು ಹೆಸರು ಬಂತು. ನಂತರ 52ರ ನಂತರ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಟರ್ನ್ ಆಯಿತು. ನಂತರ ಈಗ ಮತ್ತೆ ಏನಾಗಿದೆ, ಓಂ ಮಂಡಲಿ ಆದಿಸೋ ಅಂತ ತಮಗೆಲ್ಲ ಗೊತ್ತಿರುತ್ತೆ. ಆದಿಸೋ ಅಂತ ಅಂದರೆ ಯಾವುದು ಮೊದಲಿನ ಸ್ಥಿತಿ ಇರುತ್ತೋ ಅದೇ ಕೊನೆಯ ಸ್ಥಿತಿಯನ್ನು ಹೊಂದುತ್ತೆ. ಯಾವುದಾದ್ರೂ ಆಗಿರ್ಬೋದು, ನಮ್ಮ ಶರೀರದಲ್ಲಿ ಆಗಿರ್ಬೋದು. ಅದೇ ಹೇಳ್ತಾರಲ್ಲ, ಸಾಯುವ ಟೈಮ್ನಲ್ಲಿ ಮೊದಲಿನ ಒಂದು ಮಗು ಇದ್ದಾಗ ಯಾವ ರೀತಿಯಾದ ಸ್ಥಿತಿ ಇರ್ತದೆ ಬಾಲ್ಯ, ಹಾಗೆ ದೊಡ್ಡವರಾದ್ಮೇಲೆ ಸಣ್ಣ ಹುಡುಗರಾಗ್ಯಾರ ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಂದಕ್ಕೂ ಏನಿದೆ ಇವತ್ತು ಸೃಷ್ಟಿಯ ನೇಮ ಆದಿಸು ಅಂತ ಅನ್ನಂಗೆ ನಮ್ದು ಓಂ ಮಂಡಲಿ ಅನ್ನೋದು 26ನೇ ಇಸ್ವಿಯಲ್ಲಿ ಏನು ಬೀಜ ಹಾಕಿತ್ತು, ಈಗ ಕೊನೆಯ ಹಂತದಲ್ಲಿ ಕೂಡ ಓಂ ಮಂಡಲಿ ಅನ್ನೋದು ಈ ಒಂದು ಕಾರ್ಯಕ್ಕೆ ಬಂದಿದೆ. ಹಾಗಾದರೆ ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇರುವವರು ಯಾರು, ಇದನ್ನೆಲ್ಲ ನಮಗೆ ಕಲಿಸಿಕೊಡುವಂಥವ್ರು ಯಾರು, ಇದು ಕೂಡ ಭಾಳ ಮುಖ್ಯವಾಗಿ ತಿಳ್ಕೊಳ್ಳುವಂಥ ವಿಚಾರ. ಹೇಗೆ ಭಗವದ್ಗೀತೆಯಲ್ಲಿ ಹೇಳಲಾಗುತ್ತೆ, ಯಾವಾಗ ಧರ್ಮ, ಅದಕ್ಕೆ ಹೇಳ್ತಾರೆ ಶ್ಲೋಕ, ಯದಾ ಹಿ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂದ ಧರ್ಮಶ ತದಾತ್ಮಾನಂ ಸೃಜಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಮೇ ಸಂಭಮಾಮಿ ಯುಗೆ ಯುಗೆ. ನೋಡಿ, ಯಾವಾಗ ಮಾನವ ಅಧರ್ಮಕ್ಕೆ ಕಾಲಿಡ್ತಾನೆ, ಯಾವಾಗ ಮಾನವ ತನ್ನ ಭ್ರಷ್ಟಾಚಾರಕ್ಕೆ ಒಳಗಾಗ್ತಾನೆ, ಯಾವಾಗ ಅರಿಷಡ್ ವರ್ಗಗಳಿಗೆ ಅವನು ಮಾನವ ತನ್ನ ವಿಚಲಿತ ಏಕಾಗ್ರತೆಯನ್ನು ಕಳ್ಕೊಳ್ತಾನೆ, ಚಂಚಲತೆಯಲ್ಲಿ ಬರ್ತಾನೆ, ಹೀಗೆ ಹಲವಾರು ದುಷ್ಟ ಕರ್ಮಕ್ಕೆ ಅವನು ಬಲಿಯಾದಾಗ ನಾನು ಶ್ರೇಷ್ಠ ಕರ್ಮವನ್ನು ಕಲಿಸ್ಲಿಕ್ಕಾಗಿ, ಶ್ರೇಷ್ಠ ದಾರಿಯನ್ನು ತೋರಿಸ್ಲಿಕ್ಕಾಗಿ, ಸತ್ಕರ್ಮಗಳನ್ನು ಕಲಿಸೋಕ್ಕಾಗಿ ನಾನು ಅವಶ್ಯವಾಗಿ ಏನಾಗ್ತೀನಿ, ಬರ್ತೀನಿ ಅಂತ ಹೇಳ್ತಾರೆ. ಬರ್ತೀನಿ ಕರೆಕ್ಟ್. ಹಾಗಾದರೆ ಯಾವ ರೂಪದಲ್ಲಿ ಬರ್ತೀನಿ? ನಾವು ಯಾವ್ಯಾವುದೋ ರೂಪದಲ್ಲಿ ಏನು ಮಾಡ್ತೀವಿ, ಭಗವಂತ ಬರ್ತಾನ ಅಂತ ತಿಳ್ಕೊಂಡಿದ್ದೀವಿ. ಬಂದಾಯಿತು, ಸೃಷ್ಟಿಯ ಒಂದು ಕಡೆಗೆ ಪರಿವರ್ತನೆ, ಒಂದು ಕಡೆಗೆ ವಿನಾಶದ ಒಂದು ಡ್ಯೂಟಿನೂ ಕೂಡ ನಡೀತಾ ಇದೆ ಈಗ ವರ್ತಮಾನ ಸಮಯದಲ್ಲಿ. ಅದಕ್ಕೆ ಪರಮಾತ್ಮ ಈಗ ನಮಗೆ ಏನು ಮಾಡ್ತಾ ಇದ್ದಾನೆ ಅಂದರೆ ಪ್ರತಿದಿನ ಅದನ್ನು ಹೇಳ್ತಾ ಇದ್ದಾನೆ. ಮಕ್ಕಳೇ, ನಾನು ಬಂದು ಇಷ್ಟು ವರ್ಷ ಆಯಿತು, ಈಗ ನಾನು ರಿಟರ್ನ್, ಅರ್ಥಾತ್ ನಮ್ಮನ್ನು ಈ ಜಗತ್ತಿಗೆ ಕಳಿಸಿದ ಸೃಷ್ಟಿಕರ್ತನೆ ಬಂದು ಮತ್ತೆ ವಾಪಸ್ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾವ ರೂಪದಲ್ಲಿ ಅಂದರೆ ನಿಮ್ಮ ಆತ್ಮದ ಬದಲಾವಣೆ, ನಿಮ್ಮ ಆತ್ಮದ ಪರಿವರ್ತನೆಯನ್ನು ಇಷ್ಟಪಡ್ತಾ ಇದ್ದಾನೆ ಭಗವಂತ. ಇಲ್ಲಿ ಮೂಲ ಶಿಕ್ಷಣದ ಉದ್ದೇಶ ಏನು? ಇವತ್ತು ಲೌಕಿಕದಲ್ಲಿ ಕೂಡ ನಾವು ಶಿಕ್ಷಣವನ್ನು ಓದ್ತೀವಿ. ಆ ಲೌಕಿಕದ ಶಿಕ್ಷಣನೂ ಕೂಡ ಏನು ಮಾಡ್ತದೆ, ನಮಗೆ ಪರಿವರ್ತನೆಯನ್ನು ಕಲಿಸ್ತದೆ. ಶಿಸ್ತು ಅಂತ ಲೌಕಿಕದಲ್ಲಿ ವಿದ್ಯಾಭ್ಯಾಸವನ್ನು ನಾವು ಕಲಿತಾಗ ಶಿಸ್ತು, ಏನು ಓದ್ತೀವಿ ಗೊತ್ತಾಗಲ್ಲ, ದಡ್ಡಿದ್ದೋಗೋದಿಲ್ಲ, ಏನು ಕಲಿತೀವಿ ಇದೇ ಓದ್ತಿ ಏನಂತ ಸಡನ್ಲಿ ಏನು ಮಾಡ್ತೀವಿ, ಶಿಕ್ಷಣಕ್ಕೊಂದು ಅರ್ಥವನ್ನು ಕೊಟ್ಟುಬಿಡ್ತೀವಿ.
ಹಾಗೆ ಲೌಕಿಕದ ಶಿಕ್ಷಣ ನಮಗೆ ನೀತಿ ರೀತಿ ಶಿಸ್ತನ್ನು ಕಲಿಸುತ್ತೆ. ಆಧ್ಯಾತ್ಮಿಕವಾದಂಥ ಶಿಕ್ಷಣ ನಮ್ಮ ಜೀವನವನ್ನು ಏನು ಮಾಡ್ತದೆ, ಬದಲಾವಣೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಹಾಗಾದರೆ ಈ ಬದಲಾವಣೆ ಯಾಕೆ ಆಗಬೇಕು ಅಂದರೆ, ಈ ಸೃಷ್ಟಿಗೆ ಬರುವಾಗ ನಾವು ಯಾರೂ ಸಹ ಮಾನವರು ನಮ್ಮ ಆತ್ಮದಲ್ಲಿ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು, ಎಲ್ಲ ರೀತಿಯಂಥ ಒಂದು ಒರಿಜಿನಲ್ ಗುಣಗಳು ಇರ್ತವೆ ಆತ್ಮದಲ್ಲಿ. ಅದಕ್ಕೆ ಸ್ವಧರ್ಮ ಅಂತ ಕರೀತಾರೆ. ಆ ಸ್ವಧರ್ಮದ ಸ್ಥಿತಿಯಲ್ಲಿ ನಾವು ಈ ಸೃಷ್ಟಿಗೆ ಕಾಲಿಡ್ತೀವಿ. ಈಗ ಪರಧರ್ಮದಲ್ಲಿ ಬಂದಿದ್ದೀವಿ. ಪರಧರ್ಮ ಅಂದರೆ ದೇಹದ ಅಭಿಮಾನ, ದೇಹದ ಅಹಂಕಾರ, ನಾನು ನಂದು ಅನ್ನೋದು, ಇವೆಲ್ಲ ಪರಧರ್ಮಕ್ಕೆ ಸಂಬಂಧಪಟ್ಟಂಥವು. ಯಾರು ಪರಧರ್ಮವನ್ನು ಅನುಸರಿಸ್ತಾನೆ ಅವನು ಪರಲೋಕಕ್ಕೆ ಯೋಗ್ಯನಲ್ಲ. ಅವನು ಇಹಲೋಕ ಅರ್ಥಾತ್ ಈ ನರಕದಲ್ಲಿ ಏನಾಗ್ತಾನೆ, ಅವನು ಇರ್ತಾನೆ, ಅರ್ಥಾತ್ ಇಲ್ಲೇ ಹುಟ್ಟುತ್ತಾನೆ, ಇಲ್ಲೇ ಸಾಯ್ಬೇಕಾಗುತ್ತೆ. ಅದಕ್ಕೆ ನಾವು ಕೊನೆ ಟೈಮ್ನಲ್ಲಿ ಯಾಕೆ ಭಗವಂತನನ್ನು ನೆನಪು ಮಾಡಬೇಕು ಅಂದರೆ, ಆ ಭಗವಂತನ ನೆನಪಿನಿಂದ ನಮ್ಮ ಆತ್ಮ ಏನಾಗ್ತದೆ, ಶುದ್ಧಿ ಆಗುತ್ತೆ, ಪವಿತ್ರ ಆಗುತ್ತೆ, ಪಾವನ ಆಗುತ್ತೆ, ಎಲ್ಲ ಸ್ವಚ್ಛ ಆಗುತ್ತೆ. ಈಗ ನೋಡಿ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ನಾವು ಎಲ್ಲ ರೀತಿಯಿಂದ ಮಡಿಯನ್ನು ಮಾಡ್ಕೊಂಡು ಹೋಗ್ತೀವಿ. ಮೈ ತೊಗೊತೀವಿಲ್ಲ, ನಾವು ದಿನ ಮೈ ತೊಗೊಂಡು ಸ್ವಚ್ಛವಾಗಿ ಹೋಗ್ತೀವಿ. ನಮ್ಮ ಮನೆಯಲ್ಲಿರ್ತಕ್ಕಂಥ ದೇವ್ರ ಮನೆಗೆ ಹೋಗ್ಬೇಕಾದ್ರೂ ಏನು ಮಾಡ್ತೀವಿ ನಾವು, ಸ್ನಾನ ಮಾಡಿನೇ ಒಳಗೆ ಹೋಗ್ತೀವಿ. ಹಾಗಾದರೆ ಈ ಸೃಷ್ಟಿಗೆ ಕಳಿಸಿರ್ತಕ್ಕಂಥ ಪರಮಾತ್ಮ ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ ಅಂದಾಗ ನಾವು ಅಶುದ್ಧ ಆತ್ಮಗಳಾಗಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಪ್ರತಿದಿನ ಓಂಕಾರದ ರೂಪಕ್ಕೆ ನಿಮ್ಮ ಆತ್ಮವನ್ನು ಏನು ಮಾಡ್ಕೊಳ್ಳಿ, ಪರಿವರ್ತನೆ ಮಾಡ್ಕೊಳ್ಳಿ. ಯಾಕೆಂದರೆ ಓಂ ಅನ್ನೋದು ಸೃಷ್ಟಿಯ ಮೂಲವಾದಂಥ ಮಂತ್ರ. ಈ ಸೃಷ್ಟಿಯ ಮೂಲವಾದಂತಹ ಮಂತ್ರವನ್ನು ಭಗವಂತ ಏನು ಮಾಡ್ತಾ ಇದ್ದಾನೆ, ನಮಗೆ ಕಲಿಸಿಕೊಡ್ತಾ ಇದ್ದಾನೆ. ಈಗ ಮೊದಲು ನಾವು ಕಣ್ಣು ಮುಚ್ತಾ ಇದ್ದಿಲ್ಲ, ಕಣ್ಣು ತೆರೆದು ಯೋಗ ಮಾಡ್ತಿದ್ವಿ. ಯಾಕೆಂದರೆ ಈಗ ಅಂತ್ಯದಲ್ಲಿ ನಾವು ಕಣ್ಣು ಮುಚ್ಚಬೇಕು. ಯಾಕೆಂದರೆ ಕಣ್ಣು ಮುಚ್ಚೇ ಹೋಗ್ಬೇಕಲ್ಲ, ನಾವು ಏನು ಕಣ್ಣು ತೆರೆದು ಹೋಗ್ತೇವೆ ನಾವು, ಈಗರ ಕಣ್ಣು ಮುಚ್ಚಿದ್ರಿ ಅಂತಾರೆ, ಕಣ್ಣು ಮುಚ್ಚಿನೇ ಹೋಗ್ಬೇಕು. ಅದಕ್ಕೆ ಈಗ ನಮ್ಮ ಅಂತಿಮದ ಸ್ಥಿತಿ, ಈಗ ವಾನಪ್ರಸ್ಥ ಸ್ಥಿತಿ, ರಿಟರ್ನ್ ಜರ್ನಿಯ ಟಿಕೆಟನ್ನು ಭಗವಂತ ನಮಗೆ ಈ ಕಲಿಯುಗಕ್ಕೆ ಕೊಡ್ಲಿಕ್ಕೆ ಬಂದಿದ್ದಾನೆ. ಕೇವಲ ಸಣ್ಣವ್ರಿಗೂ ದೊಡ್ಡವ್ರಿಗೂ ಅಲ್ಲ, ನಮ್ಮೆಲ್ಲ ಭಗವಂತನ ಶರಣ ಹೋಗ್ತಾರೆ. ಭಗವಂತ ನಾವು ಮಾಡಿರ್ತಕ್ಕಂಥ ಸಂಶೋಧನೆಗಳು ಏನಾಗಲ್ಲ ಅಂತಂತಂದರೆ ಯಶಸ್ವಿ ಆಗಲಿರ್ತಕ್ಕಂಥದ್ದು. ಹೀಗಾಗಿ ನಾವು ಭಕ್ತಿ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತುಗಳನ್ನು ಹಲವಾರು ಉದಾಹರಣೆಗಳ ಮೂಲಕವಾಗಿ ಇವತ್ತು ನೋಡಿ, ಭಕ್ತ ಪ್ರಹ್ಲಾದ ಇರ್ಬೋದು, ಕೋಳೂರು ಕುಡುಗಸ್ ಇರ್ಬೋದು, ಹೌದಾ, ಹಲವಾರು ಉದಾಹರಣೆಗಳು. ಅಲ್ಲಿ ಏನಾಗುತ್ತೆ ಅಂದರೆ, ಭಕ್ತಿ ಮತ್ತು ನಂಬಿಕೆ ಇದ್ದರೆ ಖಂಡಿತವಾಗಿ ಶಿವ ಒಲಿತಾನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಇಂತಹ ಧಾರ್ಮಿಕ ಚಟುವಟಿಕೆಗಳನ್ನು ನಿಮ್ಮನ್ನೇ ನಾವು ತೊಡಗಿಸಿಕೊಂಡಾಗ ನಿಮಗೆ ಮುಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು, ಜೊತೆಗೆ ಭಗವಂತನ ಬಗ್ಗೆ ಭಯ ಬೇಡ, ಅಚಲವಾದ ಭಕ್ತಿ ಇರಲಿ ಅಂತೇಳಿ ಮಾರ್ಮಿಕವಾಗಿ ನುಡಿದ ಶ್ರೀ ಕಿಡಗಣೆ ತಾತನವರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಸಾಯಂಕಾಲ ಒಂದು 10 ನಿಮಿಷ ಏಕಾಂತದಲ್ಲಿ ಕುಳಿತು ಕಣ್ಣು ಮುಚ್ಚಿ ನೇರವಾಗಿ ಕೂತ್ಕೊಂಡು ಆ ಪರಮಾತ್ಮನನ್ನು, ನಾನು ಆತ್ಮ, ಈ ಜ್ಯೋತಿ, ಈ ಶರೀರ ಅಲ್ಲ, ಈ ಶರೀರ ಅನ್ನುವಂತಹ ಕಾರನ್ನು ನಡೆಸ್ತಕ್ಕಂಥ ಒಂದು ಚೈತನ್ಯ ಶಕ್ತಿ, ಆತ್ಮ ಜ್ಯೋತಿ, ನಾನೇನಾದರೂ ಈ ಶರೀರದಿಂದ ಹೊರಗಡೆ ಹೋದ್ನೆ ಅಂದರೆ ಈ ಶರೀರ ಯಾವ ಬೆಲೆಗೂ ಬರಲ್ಲ. ಅದನ್ನೇ ಈಗ ನಾನು ಹೇಳ್ತಲ್ಲ, 12ನೇ ಶತಮಾನದಾಗ ಹೇಳಿದ್ದಾರೆ, ಒಡನೊಳಗೆ ಒಡೆಯನಿರುವನಕ ಓಲೈಸುವರು, ಒಡೆಯನೊಂದು ಅರಗಳಿಗೆ ಹೇಳಿದರೆ ಓಡೊಳಗೆ ಕೋರು ಸರ್ವಜ್ಞಾನ. ನಾವೇನಿದ್ರು ಸುಮ್ಮನೆ ಹಾಕಿ ಮೇಕಪ್ ಮಾಡಿ ಒಳ್ಳೆ ಬ್ಯೂಟಿ ಅಂತಂತೆ. ಆ ಡ್ರೈವರ್ ಏನಾದರೂ ಒಳಗೆ ಇಳಿದೋದ ಅಂದರೆ ಇದನ್ನ ಏನಂತಾರೆ, ಇಟ್ಕೊಂಡಿರ್ತಾರ, ಮೊದಲೆತ್ರಿ ಅಂತ. ಹಳೆ ಚಪ್ಪಲಿಗೂ ಇಲ್ಲ ಆ ಬೆಲೆ ಈ ಶರೀರ. ಹೊಡಿಬೇಕು ನೀವೆಲ್ಲರೂ ಮಾರ್ಕೆಟ್ಗೆ ಹೋಗ್ರಿ, ಒಂದು 500 ರೂಪಾಯಿ ಚಪ್ಪಲಿ ಕೊಡ್ತಾರೆ, ಹರ್ಕಂತವು ತಕ್ಷಣ ನಿಮ್ಮ ಫ್ರೆಂಡ್ ಮನೆಗೆ ಸರ್ ಬಿಡ್ಕೊಳ್ಳೋಣ ಅಂತ ಬರ್ತಾನಲ್ಲ, ಆಯ್ತಲ್ಲಿ ಇಟ್ಟು ಹೋಗಂತ ಹೇಳ್ತಾರೆ. ಕಟ್ಟಿ ಕೆಳಗೆ ಒಳಗೆ ಇಟ್ಕೊಂಡು ಹೋಗ್ತಾರೆ. ಅದೇ ಒಬ್ಬ ವ್ಯಕ್ತಿ, ದೊಡ್ಡ ವ್ಯಕ್ತಿ, ಗಣ್ಯ ಸತ್ತಿದ್ದಾರೆ ಅಂದರೆ ಅವ್ರು ಆ ಶವ ತಗೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಕಡ್ಡಿ ಪಡಿಕೆ ತಗೊಂಡ್ಬರ್ತಾರೆ, ಇಟ್ಕೊಳ್ರಿ ಅಂದ್ರೆ ಏನಂತಾರೆ ಹೇಳ್ತಾರೆ. ಯಾರು ಇಟ್ಕೊಳ್ತಾರ ಬ್ಯಾರೆ ಯಾಕ್ರಿ, ಮನೇಲಿ ಇಟ್ಕೊಳ್ಳಲ್ಲ. ಅಲ್ಲ ಓದಂತ ಉಸುಕ್ ಬಂದಲ್ಲ, ಅವ್ರಿಗೆ ಫೋನ್ ಮಾಡ್ರಿ, ಇವ್ರಿಗೆ ಫೋನ್ ಮಾಡ್ರಿ, ಯಾವಾಗ ಎತ್ರಿ ಅಂತಿರ್ತಾರ. ನಮ್ಗೆ ಇಟ್ಕೊಡಲ್ರಿ. 50 ವರ್ಷ 60 ವರ್ಷ 70 80 ವರ್ಷ ನಮ್ಮ ಜೊತೆಗಿದ್ದವ್ರೆ ನಮ್ಗೆ ಇಟ್ಕೊಡಲ್ಲ, ಹೌದಾ? ಹಂಗಂದ್ಮೇಲೆ ನಾನು ಎಷ್ಟು ನನ್ನ ಆತ್ಮ ಕಲ್ಯಾಣ ಮಾಡ್ಕೋಬೇಕು? ಯಾರು ಓಕೆ ಗೊತ್ತಾಯ್ತಾ? ಈ ಒಂದು ಸಮಯದಲ್ಲಿ ನೀವೆಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಇದನ್ನು ಪರಮಾತ್ಮ ಹೇಳಿದ್ದಾನೆ,
ನೀವೇನು ಮಾಡಬೇಕು ಪರವಾಗಿಲ್ಲ, ಓಂಕಾರ. ಈ ಓಂಕಾರ ಯಾಕೆ ಮಾಡಬೇಕು ಅಂದರೆ ವರ್ತಮಾನ ಸಮಯದಲ್ಲಿ ಇದ್ರ ಬಹಳ ಮಾತು ಐತ್ರಿ. ಇವತ್ತು ಅಣ್ಣವರು ಸಹ ಹೇಳಿದ್ರು, ವಿದೇಶದಲ್ಲೂ ಎಲ್ಲರೂ ಮಾಡ್ತಾ ಇದ್ದಾರೆ ಇವತ್ತನ್ನ, ಎಲ್ಲ ಕಡೆ ಆದ್ರೂ ಹವಾಜ್ ಐತ್ರಿ. ಯಾಕೆ ಅಂದರೆ ಈ ಓಂಕಾರ ಅಂತಕ್ಕಂಥದ್ದು ಆತ್ಮ ಮತ್ತು ಪರಮಾತ್ಮನ ಮಧ್ಯದಲ್ಲಿ ನೆಟ್ವರ್ಕ್ ಕೆಲಸ ಮಾಡ್ತದೆ. ನೆಟ್ವರ್ಕ್ ಏನು ಕೆಲಸ ಮಾಡ್ತಂದ್ರೆ ನಿಮಗೆಲ್ಲ ಗೊತ್ತಲ್ಲ. ಈಗ ನಾನು ನೀವು ಫೋನ್ ಹಚ್ಚಿರ್ತೀರಿ ಇನ್ನೊಬ್ರಿಗೆ, ಅವರು ಫೋನ್ ರಿಸೀವ್ ಮಾಡ್ತಿರ್ತಾರೆ. ನಿಮ್ಮಿಬ್ಬರ ಮಧ್ಯದಲ್ಲಿ ನೆಟ್ವರ್ಕ್ ಹೋದ್ರೆ ಏನಾಗೈತಿ? ಅವ್ರು ಹೇಳ್ತಾರೆ ಗೊತ್ತಾ, ಸರಿ ಜಾಗದಲ್ಲಿ ನಿಂತ್ಕ, ಸರಿ ಜಾಗದಲ್ಲಿ ನಿಂತ್ಕ ಅಂತ ಹೇಳ್ತಾರೆ. ನಾನು ಕರೆಕ್ಟಾಗಿ ನಿಂತ್ಕೊಂಡ ಇವ್ರು ಹೇಳ್ತಿರ್ತಾರೆ. ಆದ್ರೆ ಏನಾಗ್ತಿರ್ತದೆ, ನೆಟ್ವರ್ಕ್ ಹೋಗೋದು ಬರೋದು ಮಾಡ್ತಾರೆ. ಹೆಂಗೆ ನೆಟ್ವರ್ಕ್ ಹೋಗೋದು ಬರೋದು ಮಾಡಿದರೆ ನಿಮ್ಮ ಇಬ್ಬರ ಮಧ್ಯದಲ್ಲಿ ವಾರ್ತಾಲಾಪ ಸರಿಯಾಗಿ ನಡೆದಿಲ್ಲಲ್ಲ, ಅದೇ ರೀತಿ ನಾವು ಓಂಕಾರ ಮಾಡದೇ ಇರುವ ಕಾರಣ ಆತ್ಮ ಮತ್ತು ಪರಮಾತ್ಮನ ಮಧ್ಯದಲ್ಲಿ ಇರ್ತಕ್ಕಂಥ ಸಂಬಂಧ ಬಾಂಧವ್ಯ ಗಟ್ಟಿ ಆಗ್ತಾ ಇಲ್ಲ. ಓಂಕಾರ ಮಾಡಿ ನೋಡ್ರಿ ನೀವು, ಪ್ರತಿದಿನ ಇವತ್ತಿನ ಚಾಲೆಂಜ್ ಮಾಡ್ಕೇಳಿ. ನಾನು ಪ್ರತಿದಿನ 10 ನಿಮಿಷ ಓಂಕಾರ ಮಾಡೇ ಮಾಡ್ತೀನಿ. ಯಾಕೆ ಅಂದರೆ ಪ್ರಾಕ್ಟಿಕಲ್ ನಾನು ಮಾಡಿದ್ದೇನೆ ನಾನು. ಅದಕ್ಕೋಸ್ಕರ ನನಗೆ ಅಷ್ಟು ಕಾನ್ಫಿಡೆಂಟ್ ಇದೆ. ಗಾಂಧೀಜಿ ಹತ್ರ ಯಾರೋ ಒಬ್ಬ ತಾಯಿ ಕರ್ಕೊಂಡು ಭಾಳ ಬೆಲ್ಲ ತಿಂತಾನೆ ನೋಡ್ರಿ ಅಂದ್ರೆ, ಆವಾಗ ಹೌದಾ ಅಂತ ತಿಳ್ಕೊಂಡು ತಕ್ಷಣ ಹೇಳಿಲ್ಲ ಗಾಂಧಿ, 1 ತಿಂಗಳು ಬಿಟ್ಟು ಕರ್ಕೊಂಬರ್ರಿ ನಾನು. ಆವಾಗ ಬಂದ ಮೇಲೆ 1 ತಿಂಗಳು ಬಿಟ್ಟು ಬಂದರು. ಏನಪ್ಪ ಅಂತಂದರೆ, ಬೆಲ್ಲ ತಿನ್ಬೇಡಪ್ಪ ಅಂತ ಹೇಳಿದ್ ನಾನು. ಆವಾಗ ಅವ್ರ ತಾಯಿ, ಅಲ್ರಿ ಗಾಂಧೀಜಿಯವ್ರ ಮಾತು ಮರೆ, ಆದ್ರೆ ಅವತ್ತು ಹೇಳಿದ್ರೆ ಹಾಕಂತಾರೆ 1 ತಿಂಗಳೇ ಹಾಕ್ಬೇಕಿತ್ತು ಹೇಳಕ್ಕ ಅಂತ. ಅದಕ್ಕೆ ಗಾಂಧೀಜಿನೇ, ನೀವು ಬಂದಾಗ ನಾನು ಬೆಲ್ಲ ತಿಂತ ಇದ್ದೆ ಅಂತ ಗೊತ್ತಾಯ್ತಾ. ಆ ಗಾಂಧಿ ಬೆಲ್ಲ ಬಿಡಬೇಕಾದ್ರೆ ತಾಯಿ ಬಿಡಿತ್ತು. ಹಾಗೆ ನಾನು ಸಹ ಈ ಓಂಕಾರವನ್ನು ಅಭ್ಯಾಸ ಮಾಡಿದ್ದೇನೆ. ಇಷ್ಟು ಶಕ್ತಿ ಬರ್ತದೆ, ಮಾತಿನಲ್ಲಿ ಶಕ್ತಿ ಬರ್ತದೆ. ನೀವು ಓಂಕಾರ ಮಾಡ್ತಾ ಹೋಗ್ಬಿಟ್ರೆ ಈ ಆತ್ಮಕ್ಕೆ ಇಷ್ಟು ಪವರ್ ಬರ್ತದೆ ಕೂಡ ಕರೆಂಟ್ ಹೊಡಿತೈತೆ ಅಂತ ಅರ್ಥ ಅಲ್ಲ. ಎದುರಿಸುವಂಥ ಶಕ್ತಿ ಬರ್ತದೆ, ಪರಿಸ್ಥಿತಿಗಳನ್ನು ನಿಭಾಯಿಸತಕ್ಕಂಥ ಶಕ್ತಿ ಬರ್ತದೆ, ನ್ಯಾಯ ನಿರ್ಣಯ ಬರ್ತದೆ. ಜೊತೆಗೆ ಸದಾಕಾಲ ಪರಮಾತ್ಮನ ಒಂದು ಮಡಿಲಿನಲ್ಲಿ ನಾನು ಇದ್ದೇನೆ ಅಂತಕ್ಕಂಥ ಒಂದು ಅನುಭವ ನಿಮಗೆ ಆಗ್ತದೆ. ಜಗತ್ತಿನ ಯಾವ ಶಕ್ತಿಯು ನಾನು ಏನು ಮಾಡಲಿಕ್ಕಾಗಲ್ಲ ಅಂತಕ್ಕಂಥ ಒಂದು ನಿಮಗೊಂದು ಗರ್ವ ನಿಮ್ಮಲ್ಲಿ ಬರ್ತದೆ. ಆಲ್ಮೈಟಿ ಅಥಾರಿಟಿ ಪವರ್ ನನ್ನ ಜೊತೆಗಿದೆ ಅಂತಕ್ಕಂಥ ಒಂದು ಕಾನ್ಫಿಡೆಂಟ್ ನಿಮಗೆ ಬರ್ತದೆ. ನಿಮ್ಮ ಸಂಕಲ್ಪ ಸಿದ್ಧಿ ಆಗ್ತದೆ, ನಿಮ್ಮ ಶಾರೀರಿಕ ರೋಗಗಳು ದೂರ ಆಗ್ತವೆ, ನಿಮಗೆ ಬಂದಿರತಕ್ಕಂಥ ಮಾನಸಿಕ ಕಾಯಿಲೆಗಳು ದೂರ ಆಗ್ತದೆ, ನಿಮ್ಮ ಮನೆ ಸಮಸ್ಯೆಗಳು ದೂರ ಆಗ್ತದೆ, ಹಣಕಾಸು ತೊಂದರೆ ದೂರ ಆಗ್ತದೆ. ಇನ್ನು ಏನು ಬೇಕ್ರಿ? ಕಣ್ಣು ಕಾಣ್ದವು ಸರಿ ಕಾಣ್ದವು, ಅದು 2 ದಿನ ಮಾಡಿ ಕಾಣಲಿಲ್ಲ ಅನ್ಬೇಡ್ರಿ, ಅಭ್ಯಾಸ ಮಾಡ್ಬೇಕು. ಹೆಂಗೆ ಕೋರ್ಸ್ ಐತೆ ನೋಡ್ರಿ, 1 7 ದಿನ 8 ದಿನ 1 ವಾರ 15 ದಿನ. ಹೆಂಗೆ BP ಬಂತಂದ್ರೆ 2 ದಿನ BP ನುಗ್ಗಲ್ರಿ, 2-3 ತಿಂಗಳು ಗುಳಿಗೆ ಕೊಡ್ತಾರೆ. ಇಷ್ಟು ತಗೊಳ್ರಿ, ಬೆಳಿಗ್ಗೆ ತಗೊಳ್ರಿ, ರಾತ್ರಿ ತಗೊಳ್ರಿ, ಆಮೇಲೆ ಬರೀ ನಮ್ಮ ಹತ್ರ ಅಂತ. ಹಾಗೆ ಓಂಕಾರವನ್ನು 2 ದಿನ ಮಾಡಿ ಮತ್ತೆ ಬರಬೇಡ್ರಿ ಅಣ್ಣವ್ರೆ ಅಂತ, ಒಂದು ಕನಿಷ್ಠ ಪಕ್ಷ ಒಂದು 15ರಿಂದ 20 ದಿನ ಮಾಡಿ. ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನ್ ಮಾನ್ವಿ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಭಕ್ತಿ ಇಲ್ಲದ ಬಡವ ನಾನಯ್ಯ. ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವಲಿಕ್ಕಿದರೆ ಎನ್ನ ಪಾತ್ರೆ ತುಂಬಿತು ನೋಡ ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲಯ್ಯ, ನಾದ ಪ್ರಿಯ ಶಿವನಲ್ಲಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನೆಂಬರು.
12 ಜ್ಯೋತಿರ್ಲಿಂಗಗಳು ಇವೆ. 12 ಜ್ಯೋತಿರ್ಲಿಂಗಗಳು ಮಾಹಿತಿಯನ್ನು ನನಗೆ ತಿಳಿದಷ್ಟು ಹೇಳುತ್ತೇನೆ. ಶಿವನ 12 ಜ್ಯೋತಿರ್ಲಿಂಗಗಳು ಪ್ರಮುಖವೆಂದು ಹೇಳಬಹುದು. ಶಿವ ಜ್ಯೋತಿರ್ಲಿಂಗ ರೂಪದಲ್ಲಿ ಇರುತ್ತಾನೆ ಎಂದು ಹೇಳಬಹುದು. ಹಿಂದೂ ಧರ್ಮದಲ್ಲಿ ಶಿವನನ್ನು ಮೋಕ್ಷಕರು ದೇವನೆಂದು ಕರೆಯುತ್ತಾರೆ. ಸೋಮನಾಥ ಜ್ಯೋತಿರ್ಲಿಂಗ ಭೂಮಿಯ ಮೇಲಿನ ಶಿವ ಮೊದಲನೇ ಜ್ಯೋತಿರ್ಲಿಂಗವೆಂದು ಹೇಳಬಹುದು. ಇದು ಗುಜರಾತ್ನ ಸೌರಾಷ್ಟ್ರದಲ್ಲಿ ಇರುತ್ತದೆ. ಈ ಜ್ಯೋತಿರ್ಲಿಂಗವನ್ನು ಸೋಮಕುಂಡವೇ ಎಂದು ಕರೆಯುತ್ತಾರೆ. ಮಲ್ಲಿಕಾರ್ಜುನ್ ಜ್ಯೋತಿರ್ಲಿಂಗವನ್ನು ಎರಡನೇ ಜ್ಯೋತಿರ್ಲಿಂಗವೆಂದು ಕರೆಯುತ್ತಾರೆ. ಈ ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶದ ಕೃಷ್ಣ ನದಿಯ ದಡದಲ್ಲಿ ಇದೆ. ಶ್ರೀಶೈಲ ಪರ್ವತದಲ್ಲಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮೂರನೇ ಜ್ಯೋತಿರ್ಲಿಂಗವೆಂದು ಹೇಳುತ್ತಾರೆ. ಮಧ್ಯಪ್ರದೇಶದ ಐತಿಹಾಸಿಕವಾಗಿ ಉಜ್ಜಯಿನಿಯಲ್ಲಿದೆ 12 ಜ್ಯೋತಿರ್ಲಿಂಗಗಳು. ಮಹಾಕಾಳೇಶ್ವರ ಲಿಂಗ ಏಕೈಕವಾದ ದಕ್ಷಿಣ ಮುಖವಾಗಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶನ ಕಾಣೆಯ ಜಿಲ್ಲೆಯಲ್ಲಿದೆ. ಕೇದಾರನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡ ಕೇದಾರ್ ಹಿಮಾಲಯದ ಮೇಲೆ ಇದೆ. ಸಮುದ್ರ ದಟ್ಟದಿಂದ 3584 ಮೀಟರ್ ಎತ್ತರದಲ್ಲಿದೆ. ಭೀಮಾಶಂಕರ ಜ್ಯೋತಿರ್ಲಿಂಗ ಶಿವನ 6ನೇ ಜ್ಯೋತಿರ್ಲಿಂಗವೆಂದು ಕರೆಯುತ್ತಾರೆ. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿ ಸಹ್ಯಾದ್ರಿ ಎನ್ನುವ ಪರ್ವತದಲ್ಲಿ ಕಾಣುತ್ತೇವೆ. ವಿಶ್ವನಾಥ ಜ್ಯೋತಿರ್ಲಿಂಗವೆಂದು 7ನೇ ಜ್ಯೋತಿರ್ಲಿಂಗವೆಂದು ಪೂಜೆ ಮಾಡಲಾಗುತ್ತದೆ. ಉತ್ತರ ಪ್ರದೇಶದ ವಾರಾಣಸಿಯಲ್ಲಿದೆ. ಈ ನಗರವನ್ನು ಪ್ರಪಂಚದ ಹಳೆಯ ನಗರವೆಂದು ಕರೆಯುತ್ತಾರೆ. ತ್ರಿಯಂಬಕೇಶ್ವರ ಜ್ಯೋತಿರ್ಲಿಂಗವನ್ನು ಶಿವನ 8ನೇ ಜ್ಯೋತಿರ್ಲಿಂಗವೆಂದು ಕರೆಯುತ್ತಾರೆ. ಈ ಲಿಂಗವು ಮಹಾರಾಷ್ಟ್ರದ ನಾಶಿಕ ಜಿಲ್ಲೆಯಲ್ಲಿದೆ. ಈ ಜ್ಯೋತಿರ್ಲಿಂಗದ ಬಳಿ ಬ್ರಹ್ಮಗಿರಿ ಎಂಬ ಪರ್ವತ ಕೂಡ ಇದೆ. ಜ್ಯೋತಿರ್ಲಿಂಗ ಬಳಿ ಬ್ರಹ್ಮನಗಿರಿ ಎಂಬ ಪರ್ವತ ಕೂಡ ಇದೆ. ಗೋದಾವರಿ ನದಿಯ ಪರ್ವತದಲ್ಲಿದೆ. ವೈದ್ಯನಾಥ ಜ್ಯೋತಿರ್ಲಿಂಗ ಶಿವನ 9ನೇ ಜ್ಯೋತಿರ್ಲಿಂಗವೆಂದು ಕರೆಯುತ್ತಾರೆ. ಜಾರ್ಖಂಡದಲ್ಲಿದೆ. ನಾಗೇಶ್ವರ ಜ್ಯೋತಿರ್ಲಿಂಗ ಶಿವನ 10ನೇ ಜ್ಯೋತಿರ್ಲಿಂಗವೆಂದು ಎಲ್ಲಾ ಪೂಜೆ ಮಾಡುತ್ತಾರೆ. ಗುಜರಾತ್ನ ಬರೋಡ ಪ್ರದೇಶದ ಗೋಮಾತಿ ದ್ವಾರಕದಲ್ಲಿದೆ. ರಾಮೇಶ್ವರಂ ಜ್ಯೋತಿರ್ಲಿಂಗ ಶಿವನ 11ನೇ ಲಿಂಗವೆಂದು ಪೂಜೆ ಮಾಡುತ್ತಾರೆ. ತಮಿಳುನಾಡಿನ ರಾಜ್ಯದ ರಾಮನಾಥವೆನ್ನುವ ಸ್ಥಳದಲ್ಲಿದೆ. ಈ ದಾರಿ ಕಾಣುತ್ತಿಲ್ಲವೆಂದು ದೇವರನ್ನ ದೂರಬೇಡ, ಸ್ವಲ್ಪ ತಾಳ್ಮೆ ಇರಲಿ. ನಿನಗೋಸ್ಕರ ಆ ದೇವರು ದಾರಿಯನ್ನು ಸೃಷ್ಟಿಸಬಹುದೆನ್ನುವ ಮಾತಿನೊಂದಿಗೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಮಾನ್ಯವರಿಗೂ ಸಹ 2ನೇ ಬಾರಿ ಇದು ಮೊನ್ನೆ 12 ಲಿಂಗಗಳನ್ನು ದರ್ಶನ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ರು. ಮತ್ತೊಮ್ಮೆ ನೀವು ಹೊರಗಿನ ಒಳಗೆ